ಏನೈತಿ ನಮ್ಮ ನಗರ ಶಾಸಕರು ಬಳಸ್ಕೊಂಡಿದ್ದಾರ. ನಾನು ಮಾಹಿತಿ ಹಕ್ಕೊಳಗ ಕೇಳಿದ್ದೈತಿ, ಇನ್ನೂವರೆಗೆ ಅದ್ರೊಳಗ ಮಾಹಿತಿ ಹಕ್ಕದೊಳಗ ಉತ್ತರ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ದು ಆರೋಪ ಯಾಕ ಅಂತ ಹೇಳಿದ್ರೆ, ಬಸನಗೌಡರು ನಮ್ಮ ನಗರ ಶಾಸಕರು ಏನೈತಿ ಮುಸಲ್ಮಾನರಿಗೆ ಬೈಬೇಕು, ನೀವು ಅವ್ರು ವಿರೋಧ ಮಾಡ್ತೀರಿ, ಅವ್ರ ಮೇಲೆ ನಿಮ್ ಪಕ್ಷ ನಿಮ್ದು ಆಡಳಿತ ಐತಿ, ಅವ್ರ ಮೇಲೆ ತನಿಖೆ ಕುಂದ್ರಿಸಿ ನಾನು ಕೊಡ್ತೀನಿ, ಏನ್ ಬೇಕು ದಾಖಲಾತಿ ಅವ್ರಿಗೆ ಮಾಡ್ತೀರಿ. MGIM ಫಂಡ್ ಬಂದಿದ್ದು ಎಲ್ಲಿ ಹೋಯ್ತು? ಎಲ್ಲ ಎಲ್ಲಿ ಬಳಸ್ಕೊಂಡಾರ? ನಗರ ಶಾಸಕರೇನು ತಮ್ಮ ವೈಯಕ್ತಿಕ ಸಾರ್ವಜನಿಕರ ಹಣದಿಂದ ಬಂದಂತ ತೆರಿಗೆಯಿಂದ ಬಂದಂತ ಹಣ ಅವ್ರ ವೈಯಕ್ತಿಕ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ಎಲ್ಲಿ ಬೇಕಾದಲ್ಲ ಇದು ಮಾಡ್ಬೋದು. ಹೆಸರು ಹೇಳುದಲ್ಲ, ಒಂದ್ ಕಡೆ 25 ಲಕ್ಷ ರೂಪಾಯಿ ಒಂದೇ ಸಮುದಾಯಕ್ಕೆ ಅವರು ಅನುದಾನ ಮಾಡ್ಯಾರ. ಅದು ನಾನು ದೂರು ಕೊಟ್ಟಿದ್ದೀನಿ. ಒಂದೇ ಸಮುದಾಯಕ್ಕೆ ಅಂತಿದ್ರೆ ಸಮಾಜದ ಎಲ್ಲಾ ವರ್ಗಗಳಿಂದ ಬಂದಂತ ಹಣ ನಾಲ್ಬಂದ್ ಮಸೂತಿಲಿಂದ ಮನಗೂಲಿ ಅಗಸ್ತಿತ್ತನ ಆ ರೋಡದ ವ್ಯವಸ್ಥೆ ಏನೈತಿ, ನಮ್ಮ ಜಿಲ್ಲಾಧಿಕಾರಿ ಹೋಗ್ತಾರ, ನಗರ ಶಾಸಕರು ಹೋಗ್ತಾರ, ನಮ್ಮ ಮಿನಿಸ್ಟರ್ ಹೋಗ್ತಾರ, ಅದೇ ರಸ್ತೆಯಲ್ಲಿಂದ ಬೆಂಗಳೂರಿಗೆ ಅವ್ರು ಕಾಣಿಸೋದಿಲ್ಲ. ಆ ರೋಡಿದ ವ್ಯವಸ್ಥೆ ಏನೈತಿ? ಕಾರ್ಪೊರೇಟರ್ ಇದ್ರೆ ಅಂತ ಹೇಳಿದ್ರೆ ಈಗ ಇದ್ದು 1 ವರ್ಷ ಆಯ್ತು, ಎಷ್ಟು ಅಭಿವೃದ್ಧಿ ಆಯ್ತು? ಕಾರ್ಪೊರೇಟರ್ ಅಂತ ಇದ್ರಲ್ಲ ಜನಪ್ರಿಯ ಅವ್ರದ್ದು ಏನಂತದ, ಅವ್ರ ವಾರ್ಡ್ಗಳದ ಈಗ ನನ್ನ ಮನಿ ಮುಂದೆ ಎಷ್ಟು ಇದನ್ನೈತಿ ಇಲ್ಲಿ ನೋಡ್ರಿ, ನೀರಿಂದ ಏನು ವ್ಯವಸ್ಥೆ ಐತಿ ಅನ್ನೋದು ಅಲ್ಲಿ ಅವ್ರ ತನಕ ತಲುಪುವುದೇ ಇಲ್ಲ. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಾನು ಅಬ್ದುಲ್ ಹಮೀದ್ ಶೇಖ್ ಅಹಮದ್ ಇನಾಮದಾರ್ RTI ಕಾರ್ಯಕರ್ತ ಮತ್ತು ಹೋರಾಟಗಾರ. ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ವಿಷಯ ಏನಂತ ಹೇಳಿದ್ರೆ, ಮಹಾನಗರ ಪಾಲಿಕೆ 35 ಸದಸ್ಯರುಗಳು ಅಸೆಸ್ಟ್ ಡಿಕ್ಲರೇಷನ್ ಅಂತ ಆಸ್ತಿ ಮತ್ತು ಚರಾಸ್ತಿ ಘೋಷಣಾ ಪತ್ರ ಸಲ್ಲಿಸಲಾರದ ಕಾರಣಕ್ಕೆ ಅವರು ಅನಾಹುತ ಆಗಿರ್ತಾರ. ಯಾವುದೇ ಜನಪ್ರತಿನಿಧಿ ಆರಿಸಿ ಬಂದ ನಂತರ 30 ದಿನಗಳ ಒಳಗಾಗಿನೇ ಆಸ್ತಿ ಮತ್ತು ಚರಾಸ್ತಿ ಅವ್ರ ವೈಯಕ್ತಿಕ ಅಲ್ಲ, ಅವರು ಹೆಂಡತಿ ಹಾಗೂ ಮಕ್ಕಳ ಆಸ್ತಿ ಚರಾಸ್ತಿನೂ ಘೋಷಣಾ ಪತ್ರ ಸಲ್ಲಿಸಬೇಕಾಗ್ತದೆ ಮಹಾನಗರ ಪಾಲಿಕೆ. 30 ದಿನ ಒಳಗಾಗಿ ಸಲ್ಲಿಸಲಿಲ್ಲ ಅಂತ ಆಟೋಮೆಟಿಕ್ಲಿ ಇವರು ಅನಾಹುತ ಆಗ್ತಾರ. ಅನಾಹುತ ಅಂದ್ರೆ ಡಿಸ್ಕ್ವಾಲಿಫೈಡ್ ಅಂತ ಹೇಳಿ. ಮಹಾನಗರ ಪಾಲಿಕೆ ಕಾಯ್ದೆ ಮಹಾನಗರ ಪಾಲಿಕೆ ಕಾನೂನು ಪ್ರಕಾರ 1976 ಸೆಕ್ಷನ್ 19 ಡಿಕ್ಲರೇಷನ್ ಅಂತ ಹೇಳಿ ಇವರು ಅನಾಹುತ ಮಾಡಲಾಗಿದೆ. ಇವರು ಬರೀ ಒಂದೇ ವರ್ಷ ಅಲ್ಲ, ಪ್ರತಿ ವರ್ಷ ಸೇಮ್ ತಾರೀಕಿಗೆ ಸಲ್ಲಿಸಬೇಕಾಗ್ತದೆ. ಇವರು ಅನಾಹುತಕ್ಕೆ ಏನು ಇದು ಅಂತ ಹೇಳಿದ್ರೆ 2 ಉದ್ದೇಶಗಳು, 2 ಅಥವಾ 3 ಉದ್ದೇಶಗಳು ಅಂತ ಹೇಳಿದ್ರೆ, ತಪ್ಪು ಸಲ್ಲಿಸಿದ್ರು ಇವರು ಅನಾಹುತ ಆಗ್ತಾರ, ತಪ್ಪು ಸಲ್ಲಿಸಿದ ತಾರೀಕು ಒಳಗಾಗಿ ಸಲ್ಲಿಸಲಿಲ್ಲ ಅಂತ ಹೇಳಿದ್ರು ಆಟೋಮೆಟಿಕ್ಲಿ ಅನಾಹುತ ಆಗ್ತಾರ. ಇಂಥ ಮಹಾನಗರ ಪಾಲಿಕೆ ಅನಾಹುತ ಆದಂತ ಸದಸ್ಯರಿಗೆ ಇವರು ರೇವೋಕ್ ಅಂತ ಹೇಳಿ ಮಾಡಿದ್ದೈತಿ. ನಾನು ಸುಮಾರು 1 ವರ್ಷದಿಂದ ಇವರು ಮಹಾನಗರ ಪಾಲಿಕೆಗೆ ಇವ್ರ ದಾಖಲಾತಿಗಳು ಹಾಗೂ ಇವರ ರಿವೋಕ್ ಮಾಡಿದ್ದ ಅಥಾರಿಟಿ ಯಾರು ಅಂತೇಳಿ ನಾನು ಮಹಾನಗರ ಪಾಲಿಕೆ ಕೇಳಿದ್ರೆ ಇನ್ನೂವರೆಗೂ ನನಗೆ ಯಾವುದೇ ತರದ್ದು ಕೊಟ್ಟಿಲ್ಲ. ಈಗ ಶೀಘ್ರ ಏನೈತಿ, ನಾನು ಈಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಶನಿವಾರ ದಿವಸ ಒಂದು ಲೆಟರ್ನು ಸಲ್ಲಿಸಿದ್ದೀನಿ. ಈಗ 1 ವಾರನಲ್ಲಿ ಏನೈತಿ ನಾನು ಗುಲ್ಬರ್ಗಾ ಉಚ್ಚ ನ್ಯಾಯಾಲಯದಿಂದ ಮತ್ತೊಂದು ರಿಟ್ ಪೆಟಿಷನ್ ದಾಖಲಿಸಿ ಇವ್ರಿಗೆ ಅನಾಹುತ ಮಾಡಲಿಕ್ಕೆ ನಂದು ಮುಂದೆ ಪ್ರಕ್ರಿಯೆಯನ್ನು ಪ್ರತಿಸ್ತೇವೆ. ಇದು ನಂದು ವೈಯಕ್ತಿಕ ಹಾಗೂ ಯಾರದೇ ಉದ್ದೇಶಪೂರ್ವ ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿಯ ವಿಶೇಷ ಅಲ್ಲ. ಇದು ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ರೂಲ್ ಆಫ್ ಲಾದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕಾನೂನಿನ ಇದನ್ನ ಆಗ್ಬೇಕು ಅಂತ ಹೇಳಿ ನಂದು ಯಾವುದೇ ವ್ಯಕ್ತಿಯಿಂದ ಯಾವುದು ವೈಯಕ್ತಿಕ ವೈರತ್ವನ ಇಲ್ಲ. ಇದು ಕಾನೂನು ಹೇಳ್ತದೆ, ಆ ಕಾನೂನ ಅಳವಡಿಕೆ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಕೆಲವೊಂದು ಪ್ರಭಾವಿಶಾಲಿ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಇದರಿಂದ ಏನೈತಿ ಈ 35 ಮಹಾನಗರ ಪಾಲಿಕೆ ಸದಸ್ಯರನ್ನು ರಿವೋಕ್ ಮಾಡಿದ್ದೈತಿ. ಇದು ಕಾನೂನು ಬಾಹಿರವಾಗಿ ಮಾಡಿದ್ದೈತಿ. ಇದಕ್ಕೇನೈತಿ, ನಾನು ಕಾನೂನುವಾದ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀನಿ. ಮನವಿ ಅಂತ ಹೇಳಿದ್ರೆ ಏನೈತಿ, ನಾನು ಈ ರಿವೋಕೇಶನ್ ಏನ್ ಆಗಿದ್ದೈತಿ ಪ್ರಾದೇಶಿಕ ಆಯುಕ್ತರು ಮಾಡಿದ್ದಾರ, ಅದ್ರ ವಿರುದ್ಧ ಏನೈತಿ ನಾನು ಏನೇನ್ ದಾಖಲಾತಿಗಳನ್ನು ಅವರು
ಯಾವ ಆಧಾರದ ಮೇಲೆ ಮಾಡಿರಿ? ಈಗಾಗಲೇ ಈ ವಿಷಯ ಇದ್ರೊಳಗೆ ನಾನು ಇಂಪ್ಲೀಡ್ ಇದ್ದೆ ಅಂತ ಹಿಂದಿನ ಕೇಸ್ ಒಳಗೆ. ಅದು ಡಿಸ್ಕ್ವಾಲಿಫೈ ಆದ ನಂತರ ಯಾವಾಗ ನ್ಯಾಯಾಲಯದಲ್ಲಿ ಇರ್ತದೆ ಯಾವುದೇ ಪ್ರಕರಣ, ಅಂದ್ರೆ ಯಾವುದೇ ಅಧಿಕಾರಿಗೆ ಅದು ಕಾನೂನುವಾತ್ವ ಹಕ್ಕಿರುವುದಿಲ್ಲ, ಅದಕ್ಕೆ ರಿವೋಕ್ ಮಾಡ್ಬೇಕಂತ ಹೇಳಿದ್ರೆ ಆದ್ಮೇಲೆ ಇದನ್ನ ನ್ಯಾಯಾಲಯದಲ್ಲಿ ಇದ್ದ ಪ್ರಕರಣಕ್ಕೆ ಇವರು ಪ್ರಾದೇಶಿಕ ಆಯುಕ್ತರು ಇದು ಮಾಡ್ತಾರಂತ ಹೇಳಿದ್ರೆ ನಾನು ಅದಕ್ಕೆ ಚಾಲೆಂಜ್ ಮಾಡ್ತೀನಿ. ಕಾನೂನು ಬಾಹಿರವಾಗಿ ಇವ್ರದ್ದು ನಿರ್ಣಯ ಐತೆ ಅಂತೇಳಿ. ಅದಕ್ಕೆ ಏನೈತಿ, ನಾ ಕೇಳಿದಂಥ ದಾಖಲಾತಿಗಳು ಸುಮಾರು 1 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ, ಯಾವುದೇ ತರಹದ ದಾಖಲಾತಿಗಳನ್ನು ಸಲ್ಲಿಸಿಲ್ಲ. ಇತ್ತೀಚೆಗೆ ಮಾಹಿತಿ ಬಂದ ಪ್ರಕಾರ 13ನೇ ತಾರೀಕಿಗೆ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತೊಮ್ಮೆ, ಅಂದ್ರೆ ಈ ಮೇಯರ್ ಅವಧಿ ಮುಗಿದ ನಂತರ ಮತ್ತೊಂದು ಮೇಯರಿಗೆ ಇದನ್ನ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಅಂತ ಹೇಳಿ ಮೌಖಿಕ ನನಗೆ ಬಂದಂತ ವರದಿ. ಇದರ ಪ್ರಕಾರ ಆ ಡಿಕ್ಲರೇಷನ್ ಮಾಡಬಾರ್ದು ಅಂಥೇಳಿ ನಾನು ಮಹಾನಗರ ಪಾಲಿಕೆಗೆ ಮತ್ತು ಜಿಲ್ಲಾಧಿಕಾರಿಗಳು ಆಗಲಿ, ಪ್ರಾದೇಶಿಕ ಆಯುಕ್ತರು ಮತ್ತು ಅದೇ ತರನಾಗಿ ಪೌರಾಡಳಿತ ಇಲಾಖೆ ಬೆಂಗಳೂರು ಇವರ ಮುಖ್ಯಾಲಯಕ್ಕೂ ಚೀಫ್ ಸೆಕ್ರೆಟರಿಗೂ ಗಮನಕ್ಕೆ ತಂದಿದ್ದೀನಿ. ಅದು ಏನೈತಿ, ದಾಖಲಾತಿ ನೋಡ್ಕೋಬಹುದು. ಆ ನ್ಯಾಯಾಲಯದಿಂದ ದಾಖಲಾತಿ ತೊಡ್ಕೊಂಡ್ಬಂದು ನಾನು ಒಂದು RTI ಕಾರ್ಯಕರ್ತನಾಗಿ ನಾನು ದಾಖಲಾತಿಯನ್ನು ಏನೈತಿ ಮಹಾನಗರ ಪಾಲಿಕೆ ಒಂದು ಈ ವಿಚಾರ ಯಾಕಂತಿದ್ರೆ ಯಾರು ನಾವು ಮಾಡೀವಿ ಅಂತ ಹೇಳಿ ಅವರು ಘೋಷಣೆ ಮಾಡ್ತಾರಲ್ಲ, ಯಾಕೆ ಅವರು ಇದಕ್ಕಿಂತ ಮುಂಚೆ ಮಹಾನಗರ ಪಾಲಿಕೆ ಸದಸ್ಯರಿದ್ದಿದ್ದಿಲ್ಲ, ಅವ್ರ ಕಾನೂನಿನ ಅರಿವು ಇದ್ದಿದ್ದಿಲ್ಲ. ಈ ವಿಷಯನ ತಂದವನೇ ನಾನೇ ಮೊದಲ ಬಾರಿಗೆ. ಇದು ತಂದಿದ ನಂತರ ಏನ್ ಮಾಡಿದ್ರು, ಎಲ್ಲಾ ದಾಖಲಾತಿಗಳನ್ನು ನನ್ನ ಒಂದು ವಕೀಲರ ಮುಂದೆ ನನ್ನ ವಕಾಲತ್ನಾಮ ಮೇಲೆ ನನ್ನ ಹಸ್ತಾಕ್ಷರನ್ನು ಪಡೆದ್ರು. ಆದ್ರೆ ನಾನು ಅದ್ರೊಳಗೆ ಇಂಪ್ಲೀಟ್ ಇರ್ಬೋದು ಅಂತ ತಿಳಿದಿದ್ದೆ, ಆದ್ರೆ ನನಗೆ ಅದ್ರೊಳಗೆ ಯಾವುದೇ ತರದ್ದು ನಂದು ಇದ್ದಿದ್ದಿಲ್ಲ. ಆದ್ರೆ ನನ್ನ ಫಾಲೋವರ್ಸ್ ಮತ್ತು ನನ್ನ ಅಭಿಮಾನಿಗಳು ನಾನು ಹಣ ತಗೊಂಡು ಹಿಂದೆ ಸರಿದಿರಬಹುದು ಅಂತ ಗಮನಕ್ಕೂ ಬಂದಿತ್ತು. ಕೆಲವು ಜನರು ನನಗೆ ಪ್ರಶ್ನಿಸಿದ್ರು. ಆದ್ರೆ ನಾನು ಯಾವುದೇ ತರದ ಹಣವನ್ನು ಪಡೆದುಕೊಂಡಿಲ್ಲ. ಪಡೆದುಕೊಂಡವರು ಕೊಟ್ಟವರು ಯಾರಿಗೆ ಮಾಧ್ಯಮದ ಮುಖಾಂತರ ಬಂದು ಹೇಳಬೇಕು, ಯಾರ ಕೈಯಲ್ಲಿ ಯಾವಾಗ ಕೊಟ್ಟಾರ, ಎಷ್ಟು ಹಣ ಕೊಟ್ಟಾರ ಅನ್ನೋದನ್ನು. ಅದು ನಾನು ಯಾವುದೇ ತರ ಹಣ ಪಡೆದಿದ್ನಂತ ಹೇಳಿದ್ರೆ ನಾನು ಕೆಲವೊಂದು ಕಾರಣಗಳಿಂದ ನಾನು ಸುಮಾರು ಈ ಕೇಸನ್ನು ನಾನು ಯಾವಾಗ ಅಂತ ಹೇಳಿದ್ರೆ ಜನವರಿ ಒಳಗನೆ ಫೈಲ್ ಮಾಡವಿದ್ದೆ. ಕೆಲವೊಂದು ಕಾರಣಗಳಿಂದ ತಡವಾಯಿತು. ಆದ್ರೂ ಇನ್ನೂವರೆಗೂ ಈ ಅಧಿಕಾರಿಗಳು ನನಗೆ ಯಾವುದೇ ದಾಖಲಾತಿ ಕೊಟ್ಟಿಲ್ಲ. ಈ ನೆನದಿ 1 ವಾರ ಒಳಗೆ ಇದು ನಾನು ಫೈಲ್ ಮಾಡ್ತಾ ಇದ್ದೆ. ಉದ್ದೇಶ ಅಂತ ಹೇಳಿದ್ರೆ ನಂದು ಯಾರ್ದು ನಾನು ಈ ಪತ್ರಿಕಾಗೋಷ್ಠಿ ಮುಂಚೆನೆ ನಾನು ಹೇಳಿದ್ದೀನಿ, ನಂದು ಯಾರ್ದು ವೈಯಕ್ತಿಕ ವೈರತ್ವನೇ ಇಲ್ಲ, ಯಾವುದು ಪಕ್ಷ. ನಾವು ಮಾತಾಡ್ತಾ ಇರೋದು ಕಾನೂನುವಾತ ಏನಂತ ಹೇಳಿ ರೂಲ್ ಆಫ್ ಲಾ. ಕಾನೂನು ಏನ್ ಹೇಳ್ತದೆ, ಅಧಿಕಾರಿಗಳಿಗೆ ಅದೇ ವಿಷಯ ಕುರಿತು ನೀವು ಇದು ಅಳವಡಿಕೆ ಮಾಡ್ರಿ ಅಂತ ಹೇಳಿ ನಾವು ಪ್ರಾರ್ಥನಾ ಮಾಡ್ತಾ ಇದೀವಿ. ಇವರು ಹಾಗೂ ಕೆಲವು ಪ್ರಭಾವಿಶಾಲಿ ರಾಜಕಾರಣಿಗಳು ಈ ರಾಜಕೀಯ ಆಟವನ್ನು ಆಡುಕೊತ್ತ ಕಾನೂನನ್ನು ತೂರಿಟ್ಟು ಜನರಿಗೆ ಈ ಆಸ್ತಿ ಮತ್ತು ಚಿರಾಸ್ತಿ ಕಾನೂನಿನ ಅರಿವು ಇರಲಾದ ಕಾರಣಕ್ಕೆ ಏನೈತಿ ಈ ತರ ಮಾಡ್ತಾ ಇದ್ದಾರ. ನಮ್ಮ ಅಭಿಮಾನಿ ಆಗ್ಲಿ ಎಲ್ಲ ನಾಗರಿಕರು ಹೇಳ್ತೇನೆ, ಈ ಆಸ್ತಿ ಮತ್ತು ಚರಾಸ್ತಿ ಅಂದ್ರೆ ಡಿಕ್ಲರೇಷನ್ ಆಫ್ ಅಸೆಟ್ಸ್ ಸೆಕ್ಷನ್ 19 ಪ್ರಕಾರ, ಮಹಾನಗರ ಕಾರ್ಪೊರೇಷನ್ ಆಕ್ಟ್ 1976 ಪ್ರಕಾರ ಇದು ಕಾನೂನು ಬಾಹಿರವಾಗೈತಿ. ಅಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ವಿನಂತಿ ಪೂರ್ವ ಈಗಾಗಲೇ ಪತ್ರದಿಂದ ಸುಮಾರು 1 ವರ್ಷದಿಂದ ನಾನು ಸಂಪರ್ಕನಲ್ಲಿದ್ದೀನಿ. ಆದ್ರೆ ಏನೈತಿ, ಈಗ ಇದು ಮುಂದುವರಿಸಬೇಡ್ರಿ ಅಂತ ಹೇಳಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಮುಂದುವರಿಸಿದಂತ ಹೇಳಿ 1 ವಾರ ಒಳಗೆ ಜೀವಂತ ಇದ್ದವರು ಮಾತ್ರ ಧ್ವನಿ ಎತ್ತಾರ, ಸತ್ತವರು ಎತ್ತುವುದಿಲ್ಲ. ನಾವು ಏನೈತಿ, ನಾವು ಧ್ವನಿ ಎತ್ತಲಿಕ್ಕೆ ನಮ್ಮ ಜೀವನವನ್ನು ಏನೈತಿ, ನಾವು ನಮಗೆ ಈ ವಿಷಯ ಒಳಗೆ ನಮ್ಗೆ ಮೃತ್ಯುನು ಆಯ್ತು ಅಂತ ಹೇಳಿದ್ರೆ ನಾವು ಒಂದು ನಮ್ಮ ಸನ್ಮಾನ ಅಂತ ತಿಳ್ಕೊತೀವಿ. ನಾವು ಯಾವುದೇ ತರಹದ ಇದ್ರ ಬಗ್ಗೆ ಇದನ್ನಿಲ್ಲ. ಅದ್ರ ಪರಿಣಾಮ ಏನಾಗ್ಬೇಕು ಅದು ನಮಗ್ ಗೊತ್ತಿಲ್ಲ. ಆದ್ರೆ ನಾವೇನೈತಿ, ನಮ್ಮ ವಿಷಯ ಏನೈತಿ ಸಾರ್ವಜನಿಕ ತಲುಪಿಸಬಹುದು. ಕಾನೂನು ಏನ್ ಹೇಳ್ತದೆ, ಕಾನೂನಿನ ಅರಿವು ಜನರ ಮಟ್ಟಿಗೆ ಮುಟ್ಟಿಸುವುದು ನಮ್ದು ಉದ್ದೇಶ.
ಪಬ್ಲಿಸಿಟಿ ಆರೋಪ ಇತ್ತು ಅಂತ ಹೇಳಿದ್ರೆ ನಮ್ಗೆ ಈ ಆರೋಪ ನಾ ಮಾಡ್ತಾ ಇರೋದು ಆರೋಪ ತಪ್ಪ ಅಂತ ಹೇಳಿ ಮಾಡ್ಲಿ, ನಾನು ಕಾನೂನಾತ್ಮಕ ಮಾತಾಡ್ಲಿಕ್ಕತ್ತೀನಿ. ಅದು ಹೌದಾ ಇಲ್ಲ ಅವ್ರಿಗೆ ನಂದಷ್ಟೇ ಅಂತ ಹೇಳಲ್ಲ. ನ್ಯಾಯವಾದಿಗಳು ಅದಾವ, ಸಾಕಷ್ಟು ಕಾನೂನಿನ ಅರಿವಿದ್ದ ವ್ಯಕ್ತಿಗಳು ಅದಾವು. ನಾವು ಮಾಡ್ತಾ ಇರೋದು ಆರೋಪ ಏನೈತಿ ಒಂದು ವೈಯಕ್ತಿಕ ಹಾಗೂ ಸುಳ್ಳು ಅಪವಾದ ಐತಿ ಅಂತ ಹೇಳಿದ್ರೆ ಅದು ನನ್ನ ಮೇಲೆ ಕಾನೂನಾತ್ಮಕ ಕ್ರಮ ಆಗ್ಲಿ. ನಾನು ಕೆಲವೊಂದು ಕಾರಣಗಳಿಂದ ಸುಮಾರು 5-6 ತಿಂಗಳಿಂದ ನಾನು ಇದ್ದಿದ್ದಿಲ್ಲ. ಆಮೇಲೆ ಏನೈತಿ ಒಂದು ಇಂಥದ ಸುಳ್ಳು ಇದನ್ನು ಮಾಡಿ ಆರೋಪ ಮಾಡಿ ನನಗೆ ಇದು ಮಾಡಿದ್ರು. ಅದು ಯಾರು ಹೇಳ್ತಾರಲ್ಲ ಅವ್ರು ಬಂದು ಪತ್ರಿಕಾ ಮುಖಾಂತರ ನನಗೆ ಎಷ್ಟು ಯಾರು ರೊಕ್ಕ ಕೊಟ್ಟಾರ ಏನೈತಿ ಅನ್ನೋದು ಬಂದು ಹೇಳಿ, ಅವರು ಎಲ್ಲಿ ಕೊಟ್ಟಾರ, ಯಾರ ಮುಖಾಂತರ ಕೊಟ್ಟಾರ, ಆರೋಪ ಅಲ್ಲ ಇದು. ಆಮೇಲೆ ಈಗ ಮತ್ತೆ ಹೆಚ್ಚಿನ ಪ್ರಮಾಣ ಒಳಗೆ ಮಾತಾಡಿದ್ರೆ ಅಂತ ಹೇಳಿದ್ರೆ ಏನಾಗ್ತದೆ, ಆ ವ್ಯಕ್ತಿಗಳು ಏನೈತಿ ನಾನು ಹೇಳೋದಿಲ್ಲ, ಹೆಸರು ಮಾಧ್ಯಮದ ಮುಖಾಂತರ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಯಾರು ಕೊಟ್ಟಾರ ಅವರು ಅವ್ರ ಮೇಲೆ ಕ್ರಮ ಮಾಡ್ಲಿ, ಯಾರು ಇದು ಮಾಡ್ಯಾರ. ಇನ್ನೊಂದು ಮತ್ತೆ ನಾನು ಇದ್ರ ಪ್ರಕಾರ ಹೆಚ್ಚಿನ ಪ್ರಮಾಣ ಒಳಗೆ ನಾನು ಮುಂದೆ ಹೋದ್ನಿ ಅಂತ ಹೇಳಿದ್ರೆ ನ್ಯಾಯಾಲಯದಿಂದ ನಾನು ಆ ದಾಖಲಾತಿಗಳನ್ನು ಪಡೆದು ನಾನು ನ್ಯಾಯಾಲಯದ ಮತ್ತೆ ಆರೋಪ ಮಾಡ್ಬೋದು. ಈ RTI ಮಾಹಿತಿ ಹಕ್ಕಿನಿಂದ ಪಡೆದಿರುವ ನನ್ನ ದಾಖಲಾತಿಗಳು ಮತ್ತೊಂದು ವ್ಯಕ್ತಿಗಳನ್ನು ನನ್ನ ಹೆಸರಿನಿಂದ ಪಡೆದ ದಾಖಲಾತಿಗಳನ್ನು ತಮ್ಮ ವೈಯಕ್ತಿಕ ಮಾಡ್ಯಾರ ಅಂತ ಹೇಳಿ ಇದನ್ನು ಕಾನೂನು ಬಾಹಿರ ಆಗೈತಿ. ನಾ ಇಷ್ಟೆಲ್ಲ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದು ಹೆಚ್ಚಿನ ಹೌದು. ಆಮೇಲೆ ಅವರು ಬೇರೆ ಚೇಂಜ್ ಮಾಡ್ಯಾರ. ಅದು RTI ಹಾಕಿ ತೆಗೆದು ದಾಖಲಾತಿ ನಿಂದೆ ಇದು ನಂದೇ ಐತಿ. ನೀವು ಯಾಕೆ ಕೋರ್ಟಿಗೆ ಇದು ನಾನು ಕೋರ್ಟಿಗೆ ಅಂತ ಹೇಳಿದ್ರೆ ನಾನು ಕೋರ್ಟಿಗೆ ಹೋಗಿ ನಾನು ಇಂಪ್ಲೀಡ್ ಆಗಿದ್ದೆ. ನನ್ನ ವಕೀಲಿಗೂ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ. ಅವ್ರ ಏನೈತಿ ಆ ಇದನ್ನ ಮಾಡಿ ಅಲ್ಲಿಗೆ ಮುಚ್ಚಿ ಹಾಕಿದ್ರು, ಆ ಕೇಸಿಗೆ ಮೂಟ್ ಹಾಕಿದ್ರು. ಈಗ ನಾ ಏನೈತಿ ನಾನು ಕೆಲವೊಂದು ಮತ್ತೆ ಈಗ ನಾನು ಸಾಕಷ್ಟು ಈಗಾಗಲೇ ಸಾಕಷ್ಟು ಹಲವಾರು ಕೇಸ್ಗಳಿಗೆ ಹಣದ ಪ್ರಭಾವದಿಂದ ನಾನೇನೈತಿ ಇದು ಕೇಸ್ ದಾಖಲಿಸಿದ್ದಿಲ್ಲ. ಈಗ ಹಣದ ಪ್ರಭಾವದ ಏನೈತಿ ಹಣದ ಇದನ್ನ ಮಾಡ್ಕೊಂಡು ಈಗ ಕೇಸ್ ಫೈಲ್ ಮಾಡ್ತಾ ಇದ್ದೀನಿ. ಈಗ ಡಿಸ್ಕ್ವಾಲಿಫೈ ಆಗಿದ್ದು ಮತ್ತೆ ಕೋರ್ಟ್ ಅಲ್ಲಿ ಅವ್ರಿಗೆ ಎರಡನೇ ಬೆಂಚ್ ನಲ್ಲಿ ಮತ್ತೆ ನೀವು ಅದೇ ಅಪ್ರೋಚ್ ಆಗ್ತೀರಾ ಅಥವಾ ಹ್ಯಾಂಗ? ಇಲ್ಲ, ನಾ ಬ್ಯಾರೇದ್ ಇದರ್ಲಿಂದ ಮಾಡ್ತಾ ಇದ್ದೀನಿ ಕೇಸ್ ಅಂತ ಹೇಳಿದ್ರೆ ಇದು ಅಸೆಸ್ಟ್ ಡಿಕ್ಲರೇಷನ್ ಅಂತ ಹೇಳಿದ್ರೆ ನಾನು ಅದ್ರೊಳಗೆ ಸಾಕಷ್ಟು ತಪ್ಪುಗಳನ್ನು ಹುಡುಕಾಡಬಹುದು. ಯಾಕಂತ ಹೇಳಿದ್ರೆ ಅವರು ಅಸೆಸ್ಟ್ ಡಿಕ್ಲರೇಷನ್ ಕೊಟ್ಟಿದ್ರು ಅಂತ ಹೇಳಿದ್ರೆ ತಪ್ಪು ಮಾಹಿತಿ ಕೊಟ್ಟರು ಡಿಕ್ಲರೇಷನ್ ರದ್ದು ಆಗ್ತಿತ್ತು. ನಾನು ಆ ಉದ್ದೇಶನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಯಾರು ಇನ್ನೂ ತನಕ ಕೊಟ್ಟಿಲ್ಲ. ಪ್ರತಿ ವರ್ಷ ಇವತ್ತು ಕೊಟ್ಟಿದ ಮುಂದಿನ ವರ್ಷ ಸೇಮ್ ಕೊಡ್ಲೇಬೇಕು. ಒಮ್ಮೆ ಕೊಟ್ರೆ ಮುಗುದಂಗಲ್ಲ ಅದು. ಅದಕ್ಕೇನೈತಿ ಇವೆಲ್ಲ ಮುಚ್ಚಿ ಹಾಕಲಿಕ್ಕೆ ಮಹಾನಗರ ಪಾಲಿಕೆ ಹಾಗೂ ಇಲ್ಲಿ ಆಡಳಿತ ಪ್ರಭಾವಿ ರಾಜಕಾರಣಿಗಳು ಇದಕ್ಕೆ ಬಚ್ಚಿಡ್ತಾ ಇದ್ದಾರೆ. ನಂದು ಜನರಿಗೆ ಗಮನಕ್ಕೆ ತರೋದು ಉದ್ದೇಶ ಒಂದೇ. ಇದೇ ಈ ವಾರ ಒಳಗೆ ಕೆಲವೊಂದು ಅಂದ್ರೆ 3 ದಿವಸದ ನಾನು ಇಲ್ಲೇ ಟೈಮ್ ಇದನ್ನು ಕೊಟ್ಟಿದ್ದೈತಿ ಆಯುಕ್ತರಿಗೆ. ಆ ಟೈಮ್ ಮುಗಿದ ನಂತರ ಏನೈತಿ ನಾನು ಮತ್ತೆ ನಂದು ಫೈನಾನ್ಷಿಯಲ್ ನೋಡ್ಕೊಂಡು ವಿತ್ ಈ ವಾರನಲ್ಲಿ ಕೇಸ್ ಫೈಲ್ ಮಾಡೋದು ಮಾತ್ರ ಖಚಿತ. ಫೈಲ್ ಮಾಡ್ತೀವಿ ಮತ್ತೆ ಸೆಟಲ್ಮೆಂಟ್ ಆಗೋದು ಜನರಲ್ ಇದು ಆಗ್ತದ. ಹೌದು, ನಿಮ್ ಪ್ರಶ್ನೆ ಐತಿ ಅಂತಿದ್ರೆ ಏನೈತಿ, ಇನ್ನ ಮುಂದೆ ಬರೋ ದಿನಗಳಲ್ಲಿ ಈ ವ್ಯವಸ್ಥೆ ಬಂತು ಅಂತ ಹೇಳಿದ್ರೆ ನೀವು ತಮ್ಮ ಪ್ರಶ್ನೆ ಮಾಡ್ಬೋದು. ನಾನು ತಮ್ಮ ಮಾಧ್ಯಮದ ಮುಖಾಂತರ ಬಂದು ನಾನು ಅದರದ ಮುಂಚೆದ ಮೊದಲ ನಾ ಹೇಳ್ತಾ ಇದ್ದೀನಲ್ಲ, ಯಾರು ಆರೋಪಿಸ್ತಿದಾರ ನನ್ನ ಅಭಿಮಾನಿಗಳಿಗೂ ನಾನು ಹೇಳ್ತೇನೆ, ನಾನು ಯಾವುದೇ ತರದ ಹಣ ಮಾಡಿಲ್ಲ. ಅವ್ರು ನನಗೆ ಕೊಟ್ಟಾರ ಅಂತ ಹೇಳಿದ್ರೆ ನನ್ನ ಮೇಲೆ ಹಣ ಕೊಟ್ಟಿದ್ರ ಅಂತ ಹೇಳಿದ್ರೆ ಮಾನಹಾನಿ ದಾವೆ ಮಾಡ್ಲಿ. ನಾವು ಹಣ ಪಡೆದುಕೊಂಡೂ ಸಹ ನಮ್ಮ ವಿರುದ್ಧ ಇದು ಮಾಡ್ತಾ ಇದ್ದಾನ ಅಂತ ಹೇಳಿ ಇದನ್ನ ತೋರಿಸ್ಲಿ. ನಾನು ಅಭಿವೃದ್ಧಿ ಮಾಡೀನಿ ರಸ್ತೆ ಅಷ್ಟೇ ಅದು ಅದಕ್ಕೆ ತೋರಿಸ್ತಾ ನೋಡ್ರಿ, ನಾನು ತಾವು ಪ್ರಶ್ನೆ ಮಾಡಿದ್ದು ಮೈನಾರಿಟಿ ಅಂತ ಹೇಳಿ, ಆ ಮೈನಾರಿಟಿ ಉತ್ತರನು ನಾನು ಕೊಡ್ತೀನಿ. ನನಗೆ ಹಣದ ಕೊರತೆ, ಸಾಕಷ್ಟು ಪ್ರಶ್ನೆಗಳಿಗೆ ಇದನ್ನ ಮಾಡ್ಬೇಕಾಗ ಈ ತರ ಮಾಡ್ಬೇಕಾಯ್ತು ಅಂತ ಹೇಳಿದ್ರೆ ನಾನು ಭ್ರಷ್ಟನಾಗ್ಬೇಕಾಗ್ತದೆ. ಅಂದ್ರೆ ಏನಂತ ಹೇಳ್ತಾರ, ಅದು ದೊಡ್ಡ ಇಲ್ಲಿ ಹಿಡಿಬೇಕಾದ್ರೆ ಸಣ್ಣ ಇವು ತಿನ್ಬೇಕಂತ ಹೇಳ್ತಾರಲ್ಲ, ಆ ತರ ಏನೈತಿ ನಾವು ಯಾವುದೇ ತರದ
ದೇವರು ನಮ್ಗೆ ಏನು ನಮ್ಮ ಆದಾಯದಿಂದ ಬಂದಿರ್ತದ ಆ ಆದಾಯದಿಂದ ನಾನು ಏನ್ ಮಾಡ್ತೀನಿ, ನನ್ನ ಬ್ಯಾಂಕ್ ಅಕೌಂಟ್ಸ್ ಚೆಕ್ ಮಾಡ್ಕೋಬಹುದು, ನಂದು ಯಾವುದೇ ತರ ವ್ಯವಹಾರಗಳು ಇದ್ರಂತ ಹೇಳಿದ್ರೆ ಚೆಕ್ ಮಾಡ್ಕೊಂಡು ಸಾರ್ವಜನಿಕರಿಗೆ. ಈಗ ನಾನು ಅದನ್ನ ಅದಕ್ಕೆ ಬರ್ತೀನಿ ಅದಕ್ಕೆ ನಾನು ನನ್ನ ಆರ್ಥಿಕ ಸ್ಥಿತಿ ಹೇಳ್ತಾ ಇದ್ದೆ. ನಾನು ಏನದೀನಿ, ಈಗ ಅಭಿವೃದ್ಧಿ ಮಾಡ್ತಾನೆ ಅಂತ ಹೇಳಿ ಕಾರ್ಪೊರೇಟರ್ ಹೇಳ್ತಾ ಇದ್ದಾರೆ. ಕೋಟ್ಯಾನ್ಗಟ್ಲಿ ಬಂದಂತ MGI ಫಂಡ್ ಏನೈತಿ ನಮ್ಮ ನಗರ ಶಾಸಕರು ಬಳಸ್ಕೊಂಡಿದ್ದಾರ. ನಾನು ಮಾಹಿತಿ ಹಕ್ಕೊಳಗ ಕೇಳಿದ್ದೈತಿ, ಇನ್ನೂವರೆಗೆ ಅದ್ರೊಳಗ ಮಾಹಿತಿ ಹಕ್ಕದೊಳಗ ಉತ್ತರ ಕೊಟ್ಟಿಲ್ಲ. ಇದಕ್ಕೆ ಯಾರು ಅಂತ ಹೇಳಿದ್ರೆ ನೇರವಾಗಿ ನಮ್ಗ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ದು ಆರೋಪ. ಯಾಕ ಅಂತ ಹೇಳಿದ್ರೆ ಬಸನಗೌಡರು ನಮ್ಮ ನಗರ ಶಾಸಕರು ಏನೈತಿ, ಮುಸಲ್ಮಾನರಿಗೆ ಬೈಬೇಕು, ಮುಸಲ್ಮಾನರಿಗೆ ಅವರು AK-47 ನಾನು ಚೀಫ್ ಮಿನಿಸ್ಟರ್ ಆದ್ರೆ AK-47 ಕೊಡ್ತೀನಿ ಅಂತ ಹೇಳ್ತಾರ. ಇಂಥ ಹೇಳಿಕೆಗೂ ಅವ್ರನ್ನ ತೂರಿಡ್ತಾ ಅಂತ ಹೇಳಿದ್ರೆ ಯಾವುದೇ ನಿರ್ಲಕ್ಷಿತನ ಮಾಡ್ತಾರ ಅಂತ ಹೇಳಿದ್ರೆ ಇವ್ರಿಗೆ ಕಾಂಗ್ರೆಸ್ ಯಾಕಪ್ಪ ನೀವು ಅವ್ರ ವಿರೋಧ ಮಾಡ್ತೀರಿ, ಅವ್ರ ಮೇಲೆ ನಿಮ್ ಪಕ್ಷ ನಿಮ್ದು ಆಡಳಿತ ಐತಿ, ಅವ್ರ ಮೇಲೆ ತನಿಖೆ ಕುಂದ್ರಿಸಿ ನಾನು ಕೊಡ್ತೀನಿ, ಏನ್ ಬೇಕು ದಾಖಲಾತಿ ಅವ್ರಿಗೆ ಮಾಡ್ತೀರಿ. ಬೇಕಾದ್ರೆ ನಾ ಚಾಲೆಂಜ್ ಮಾಡ್ತೀನಿ, ನನಗೆ MLA ತಂದು ಆರಿಸಿತಾರ್ರಿ, ನಾನು ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಸಾಕಷ್ಟು ನನ್ನ ಹತ್ರ ಉದಾಹರಣೆಗಳದಾವ. ಭ್ರಷ್ಟಾಚಾರ ಒಳಗ MGIM ಫಂಡ್ ಬಂದಿದ್ದು ಎಲ್ಲಿ ಹೋಯ್ತು, ಎಲ್ಲ ಎಲ್ಲಿ ಬಳಸ್ಕೊಂಡಾರ. ನಗರ ಶಾಸಕರೇನು ತಮ್ಮ ವೈಯಕ್ತಿಕ ಸಾರ್ವಜನಿಕರ ಹಣದಿಂದ ಬಂದಂತ ತೆರಿಗೆಯಿಂದ ಬಂದಂತ ಹಣ ಅವ್ರ ವೈಯಕ್ತಿಕ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ಎಲ್ಲಿ ಬೇಕಾದಲ್ಲಿ ಇದು ಮಾಡ್ಬೋದು. ಇದೇ ತರನಾಗಿ ಈಗ ಒಂದು ಹೆಸರು ಹೇಳುವುದಲ್ಲ, ಒಂದ್ ಕಡೆ 25 ಲಕ್ಷ ರೂಪಾಯಿ ಒಂದೇ ಸಮುದಾಯಕ್ಕೆ ಅವರು ಅನುದಾನ ಮಾಡ್ಯಾರ. ಅದು ನಾನು ದೂರ ಕೊಟ್ಟಿದ್ದೀನಿ. ಒಂದೇ ಸಮುದಾಯಕ್ಕೆ ಅಂತ ಹೇಳಿದ್ರೆ ಸಮಾಜದ ಎಲ್ಲಾ ವರ್ಗಗಳಿಂದ ಬಂದಂತ ಹಣ ಒಂದೇ ಇದಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲ. ಅದ್ರ ಉತ್ತರ ಕೊಡ್ತೀನಿ. ಅದೇ ತರನಾಗಿ ಈಗ ನಮ್ಮ ಬಿಡ್ರಿ, ಇದು ಮುಸ್ಲಿಂ ಏರಿಯಾ ಆಗ್ತದೆ, ಬಾಗಲಕೋಟೆಗೆ ರಸ್ತೆ ಹೋಗುದು ನಾಲ್ಬಂದ್ ಮಸೂತಿಲಿಂದ ಮನಗೂಲಿ ಅಗಸ್ತಿತನ ಆ ರೋಡ್ದ ವ್ಯವಸ್ಥೆ ಏನೈತಿ, ನಮ್ಮ ಜಿಲ್ಲಾಧಿಕಾರಿ ಹೋಗ್ತಾರ, ನಗರ ಶಾಸಕರು ಹೋಗ್ತಾರ, ನಮ್ಮ ಮಿನಿಸ್ಟರ್ ಹೋಗ್ತಾರ, ಅದೇ ರಸ್ತೆಯಲ್ಲಿಂದ ಬೆಂಗಳೂರಿಗೆ ಅವ್ರು ಕಾಣಿಸೋದಿಲ್ಲ. ಆ ರೋಡಿದ ವ್ಯವಸ್ಥೆ ಏನೈತಿ, ಈ ಎಲ್ಲ ಕಾರಣ ಏನೈತಿ ಈ ಬಳಸಲಿಕ್ಕೆ. ಅದು ಬಿಟ್ಟು ಗಾಂಧಿ ಚೌಕಲಿಂದ ನಮ್ಮ ಸಿದ್ದೇಶ್ವರ ಗುಡಿವರೆಗೆ ಒಳ್ಳೆ ರೋಡಿಗೆ 6 ಲಕ್ಷ ರೂಪಾಯಿ ಮತ್ 6 ಕೋಟಿ ಹಣ ಮತ್ ಅದಕ್ಕೆ ಇದನ್ನ ಮಾಡ್ತಾರೆ ಅಂದ್ಮೇಲೆ ಜಿಲ್ಲಾ ಆಡಳಿತ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ನಂದು ಆರೋಪ ಅವ್ರ ಮೇಲೆ. ಸರ್ಕಾರಿ ಸಂಬಳ ಪಡೆದು ಕುರುಡರಾಗಿದ್ದಾರೆ ಅಂತ ಹೇಳ್ತೀನಿ ನಾನು. ಈಗ ಮತ್ತೆ ನೀವು ಪಿಟಿಷನ್ ಆಗ್ತಾ ಇದ್ರಿ, ಅದರಿಂದ ಮತ್ತೆ ಕಾರ್ಪೊರೇಟ್ ಡಿಸ್ಕ್ವಾಲಿಫೈ ಆಗ್ತಾರ. ಅಭಿವೃದ್ಧಿ ಅಲ್ಲ, ಇದು ನಿಮ್ದು ತಪ್ಪು. ನಿಮ್ ತಪ್ಪು ಕಲ್ಪನೆ ಐತಿ. ಕಾರ್ಪೊರೇಟರ್ ಇದ್ರ ಅಂತ ಈಗ ಇದ್ದು 1 ವರ್ಷ ಆಯ್ತು, ಎಷ್ಟು ಅಭಿವೃದ್ಧಿ ಆಯ್ತು. ಕಾರ್ಪೊರೇಟರ್ ಅಂತ ಇದ್ರಲ್ಲ ಅವ್ರದ್ದು ಏನಂತದ ಅವ್ರ ವಾರ್ಡ್ಗಳದ. ಈಗ ನನ್ನ ಮನಿ ಮುಂದೆ ಎಷ್ಟು ಇದನ್ನೈತಿ ಇಲ್ಲಿ ನೋಡ್ರಿ, ನೀರಿಂದ ಏನು ವ್ಯವಸ್ಥೆ ಐತಿ ಅನ್ನೋದು ಅಲ್ಲಿ ಅವ್ರ ತನಕ ತಲುಪುವುದೇ ಇಲ್ಲ. ಜನಪ್ರತಿನಿಧಿಗೆ ಹೋಗಿ ತಲುಪುವುದು ಬದ್ಲಿ ಅಧಿಕಾರಿಗಳಿಗೆ ನೀವು ಅವ್ರ ಗಮನಕ್ಕೆ ತರ್ರಿ, ಅವ್ರ ಇದು ಮಾಡ್ತಾರ. ಈಗ ಏನಾಗ್ತದ ನೇರವಾಗಿ ಅಂತ ಹೇಳಿದ್ರೆ ಸರ್ಕಾರದಿಂದ ಬಂದಂತ ಹಣ ಒಳಗ 25% ಜನರ ತನಕ ತಲುಪ್ತದ, 75% ಪೂರ್ತಿ ಮೇಗಿನ ಮುಗ್ದಿರ್ತದ. ಕೋರ್ಟಿಗೆ ಈ ವಾರ ಒಳಗ ಮತ್ತೆ ನಮ್ಮ ಪ್ರೇಯರ್ ಕೋರ್ಟಿಗೆ ಡಿಸ್ಕ್ವಾಲಿಫೈ ಮಾಡ್ಬೇಕಂತ ಹೇಳಿ ಕೋರ್ಟಿಗೆ ನಾನು ಇದು ಸಲ್ಲಿಸ್ತಾ ಇದ್ದೀನಿ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे. हमारे कदम सच के साथ.